ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಭರತ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಖಾರ ಪೊಂಗಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಫಸ್ಟು ನೀವೇ ನೋಡಬಹುದು. ಇವತ್ತಿನ ರೆಸಿಪಿ ಖಾರ ಪೊಂಗಲ್. ಇದನ್ನು ತುಂಬ ಈಸಿಯಾಗಿ ಮಾಡಬಹುದು. ಮೊದಲು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಟೀ ಲೋಟದಲ್ಲಿ 1/4 ಲೋಟದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚಟಪಟ ಅಂತ ಸಿಡಿದ ತಕ್ಷಣ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ ಕೂಡ ಹಾಕೋಬೋದು. ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ. ಹಾಕ್ಕೊಂಡು ತಕ್ಷಣ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಹೆಸರು ಬೇಳೆನ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ಕವರಲ್ಲಿ ಕಟ್ಟಿ. ನೀವು ಬೇಕಿದ್ದರೆ ಸಪ್ರೇಟಾಗಿ ಅದನ್ನು ಹುರಿದು ಹಾಕೋಬೋದು, ಇಲ್ಲ ಹಾಗೆ ವಾಶ್ ಮಾಡಿ ಕೂಡ ಹಾಕೋಬೋದು. ಟೀ ಲೋಟದಲ್ಲಿ ನಾನು 1 ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ, 3 ಜನಕ್ಕಾಗಲಿ ಅಂತ ಹೇಳಿ. ನೋಡಿ, ಈಗ ಇದಿಷ್ಟನ್ನು ಫ್ರೈ ಆದ ತಕ್ಷಣ ನಾನು ಸ್ವಲ್ಪನೇ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೈ ಆಗಿದ ತಕ್ಷಣ ನಾನು ತೋರಿಸ್ತಾ ಇರುವಂತಹ ಇದರಲ್ಲಿ ನೀರನ್ನು ಅದರಲ್ಲಿ 1/2 ಚೊಂಬಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳೋದಕ್ಕೋಸ್ಕರ ನಾನಿವಾಗ 1 ಸ್ಪೂನ್ ಮೇಲೆ 1.5 ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಟೋಟಲಿ. ಸೊ ಇದರಲ್ಲಿ ನಿಮಗೆ ಹಾಕ್ಕೊಂಡಿದ ತಕ್ಷಣ ನಿಮಗೆ ಸಾಲ್ಟ್ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ನೋ ಇಶ್ಯೂಸ್. ಈಗ ನೋಡಿ, ಕೊತ ಅಂತ ಕುದೀತಾ ಇದೆ. ನಾನು ಅಕ್ಕಿನ ತೊಳೆದಿಟ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅಕ್ಕಿನ ತೊಳೆದಿಟ್ಕೊಂಡು ಹಾಕ್ಕೊಡ್ಬೋದು. ಈ ಲೋಟದಲ್ಲಿ 1 ಲೋಟದಷ್ಟು ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಅರಿಶಿನ ಕೂಡ ಹಾಕಿದ್ದೀನಿ ಆಲ್ರೆಡಿ ಫ್ರೈ ಮಾಡುವಾಗಲೇ. ಈಗ ನೋಡಿ ಆಗಿದೆ. ಕುಕ್ಕರ್ನ 1-2-3 ವಿಜಿಲ್ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಖಾರ ಪೊಂಗಲು ಯಾವ ರೀತಿ ಕನ್ಸಿಸ್ಟೆನ್ಸಿಲಿದೆ. ತುಂಬ ನೀರು ಹಾಗೆಯೂ ಇಲ್ಲ, ತುಂಬ ಗಟ್ಟಿ ಹಾಗೂ ಇಲ್ಲ, ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ. ಖಾರ ಪೊಂಗಲ್ ರೆಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಡೆಕೋರೇಷನ್ ಮಾಡ್ಕೊಳ್ಳಿ.